ನಮಸ್ಕಾರ ವಿದ್ಯಾರ್ಥಿಗಳೇ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, JNM ನರ್ಸಿಂಗ್ ಬೋರ್ಡ್ ವತಿಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂಥ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಈ ರೀತಿಯಾದಂಥ ಮೆಸೇಜ್ ಬಂದರೆ ನಿಮಗೆ ಎಡಿಟಿಂಗ್ ಎಡಿಟಿಂಗ್ ಮಾಡಲಿಕ್ಕೆ ಆಪ್ಷನನ್ನು ಬಿಡೋದಿಲ್ಲ. ಜೊತೆಗೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿದೆ, ವೆರಿಫಿಕೇಷನ್ ಆಗಿದೆ ಅಂತ ತಿಳ್ಕೋಬೇಕು. ಸೊ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನಾನು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೆ ಯಾವ ರೀತಿಯಾಗಿ ಮೆಸೇಜ್ ಬರುತ್ತೆ ಅಂತ. ಸೊ ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ನೋಡ್ಬೋದು, ಡಿಯರ್ ಸರ್, ಮೇಡಮ್, ಕಂಗ್ರ್ಯಾಚುಲೇಷನ್ಸ್, ಯುವರ್ ಅಪ್ಲಿಕೇಶನ್ ನಂಬರ್ ಕೌನ್ಸಿಲಿಂಗ್ 2023. ಆ್ಯಕ್ಚುಲಿ ಇದು 24 ಆಗಬೇಕಿತ್ತು, ಬಟ್ ಇದು 23 ಆಗಿದೆ. ಅದು ತಪ್ಪಿದು, ಬಟ್ 23 ಆಗಬಾರ್ದಿತ್ತು, ಬಟ್ ಆಗಿದೆ. ಅದು ತೊಂದರೆ ಇಲ್ಲ, ನಿಮ್ಗೆ ಯಾವುದೇ ಥರದ ಅದರಿಂದ ತೊಂದರೆ ಆಗೋದಿಲ್ಲ. ಬಟ್ ಈ 2023 ಹ್ಯಾಸ್ ಬಿನ್ ಅಪ್ರೂವ್ಡ್ ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ನಂಬರ್ ಡ್ಯಾಶ್ ಅಂತಿದೆಯಲ್ಲ, ಸೊ ಇದು ನಿಮಗೆ ಏನಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಏನು ಹಾಕಿದ್ರಿ ಅದು ಎಲ್ಲ ಕರೆಕ್ಟಾಗಿದೆ, ಅದನ್ನು ನಾವು ವೆರಿಫೈ ಮಾಡಿದ್ದೀವಿ, ಯಾವುದೇ ಥರಂಥ ತಪ್ಪುಗಳು ಇದರಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಇದನ್ನು ಮೆಸೇಜ್ ಕಳಿಸ್ತಾರೆ. ಸೊ ಈ ಮೆಸೇಜ್ ಎಲ್ಲರಿಗೂ ಬಂದ ನಂತರ ಕೌನ್ಸ್ಲಿಂಗ್ ಪ್ರಕ್ರಿಯೆ ಮುಂದಿನ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಆರಂಭಿಸ್ತಾರೆ. ಸೊ ಒಂದಷ್ಟು ವಿದ್ಯಾರ್ಥಿಗಳಿಗೆ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೇಡಮ್ ಅಥವಾ ನಿಮ್ಮ ಸರ್, ಮೇಡಮ್, ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಕೂಡ ಈ ರೀತಿಯಾಗಿ ಬರುತ್ತೆ. ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ, ಪ್ಲಸ್ ರಿಜೆಕ್ಟ್ ಆಗಿರೋ ಬಗ್ಗೆ ಮೆಸೇಜ್ ಬಂದಿರುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ಆಫಿಷಿಯಲಿ ಇಲ್ಲಿ ಅಫಿಷಿಯಲಿ ವೆಬ್ಸೈಟಲ್ಲಿ ಅಪ್ಡೇಟನ್ನು ಮಾಡಲಾಗಿದೆ. ಸೊ ಲಿಂಕನ್ನು ನೋಡ್ಬೋದು. ಈ ಲಿಂಕಿಗೆ ಹೋಗಿ ನೀವು ಎಡಿಟ್ ಮಾಡಿಕೊಂಡು ರಿಜೆಕ್ಟ್ ಅಂತ ಬಂದಿದ್ದರೆ ಮಾತ್ರ ಎಡಿಟ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಆದ ನಂತರ ಮತ್ತೆ ನಿಮಗೆ ಅದು ಅಪ್ರೂವ್ಡ್ ಅಂತ ಮೆಸೇಜ್ ಬರೋ ತನಕ ಕಾಯಬೇಕಾಗುತ್ತೆ. ಸೊ ಇದು ಆಫಿಷಿಯಲಿ ಅಪ್ಡೇಟ್ ಮಾಡಲಾಗಿದೆ ಲಿಂಕನ್ನು. ವಿದ್ಯಾರ್ಥಿಗಳು ಎಡಿಟ್ ಅಂತ ಅಥವಾ ಇದು ರಿಜೆಕ್ಟ್ ಅಂತ ಬಂದರೆ ಎಡಿಟ್ ಮಾಡ್ಕೋಬೇಕು.